ಎನ್ನ ಲೆಕ್ಕ ಪೆಲಕಾಯಿ ತಿಂತಾರೆ. ನನ್ನ ಅಜ್ಜಿನ ನೆನಪಾಪು ದಂಚ ಮಾತೆಲ್ಲ ಒಟ್ಟಿಗಿತ್ತಕ ಅವು ಒಂಜಿ ದಿನಟ್ಟೆ ಖಾಲಿ ಆಗೊಂದಿತ್ತು. ಟೇಸ್ಟ್ ಚೇಂಜ್ ಆಪುನದ ಇಂಚ ದೆಪ್ಪುಣ ಇಂಚ ತಿನ್ನೊಂತ ಪೆಲಕಾಯಿ ಪೆಲಕಾಯಿ ಅಂತ ಹಲಸಿನ ಹಣ್ಣು ತಿನ್ನೋಡು. ಓಕೆ ಜನ ಅಡ್ಡೆ ಮೀನು ಅಂತದ್ದು ತುಪ್ಪ ಹಾಕಿ ತಿಂತಾರೆ. ಜೀವನ ಕಡಲಿನಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮುಳ್ತುಲೆ ಮುಟ್ಲಿನಿ ಪೆಲಕಾಯಿ ಕಟ್ ಮಾಡ್ತದಲ್ಲ. ಈ ಪೆಲಕಾಯಿನ ತೂನಾಗ ಎನ್ನ ಅಜ್ಜಿನ ನೆನಪಾಪು ದಾಯ ಗೊತ್ತುಂಡ. ದುಂಬು ಎಂಕ್ಲು ಎಲ್ಲಿ ಎಪ್ಪುನಾಗ ಜಾಯಿಂಟ್ ಫ್ಯಾಮಿಲಿ ಪಂಡ ಅಜ್ಜಿ ಅಜ್ಜಿಯರು ರಡ್ಡು ಚಿಕ್ಕಮ್ಮನಕ್ಕಳು ದೊಡ್ಡಮ್ಮನಕ್ಕಳ ಫ್ಯಾಮಿಲಿ ಜೋಕುಳು ಮಾಮುನ ಫ್ಯಾಮಿಲಿ ಅಂಚ ಮಾತೆಲ್ಲ ಒಟ್ಟಿಗಿತ್ತಕ. ಒಂಜಿ ಪೆಲಕಾಯಿ ಕ್ಲೀನ್ ಮಂತುಂಡ ಸಜ್ಜಿ ಮಂತು ದೀಂಡ ಅವು ಒಂಜಿ ದಿನಟ್ಟೆ ಖಾಲಿ ಆಗೊಂದಿತ್ತು. ದಾಯ ಪಂಡ ಅವಳು 13 ಜನ ಇತ್ತ ಅಂಚ ಇತ್ತ ಎಂಕಲು ಇಂದು ಒಂದು ಈತು ಎಲ್ಲಿಯ ಪೆಲಕಾಯಿ ಈತು ಮಲ್ಲೆನೆ ಕ್ಲೀನ್ ಮಂತುಂಡ. ನೀನು ಕ್ಲೀನ್ ಮಂತು ಪಚ್ಚಲು ಜೊತೆ ದೀಂಡಲ್ಲ ತಿನ್ಪುನ ಕ್ಲಿಚಿರು ಇತ್ತ ಕಾಲ ಅಂಚ ನೀನಿದ್ಯಾ ಇಂಬೆ ಅವರೇ ತಿನ್ಪೇಗೆ ಒಂದು 4 ಪಚ್ಚಲು ತಿನ್ನುವೆ ಬೊಕ್ಕ ಅಂಚನೆ ಬೀಳ್ವೆ. ಅಂಚ ಈ ನಿಂದೇನಿತ್ತ ಕ್ಲೀನ್ ಮನ್ಪುಗ ಆಯೋ ಬಾರಿ ಗಡಿ ಬಿಡಿಡುಳ್ಳೆ ಬೇಗ ಇನ್ನು ಕ್ಲೀನ್ ಮನ್ಪುಗ ಪಂಡ ಇನ್ನು ಸಜ್ಜಿ ಮನ್ಪುಡು ಮಾಯನ ಹಾಪ್ನೈತು ಆಗ್ತದ ಆಗ್ತದ നല്ല ಆಗ್ಲಿಕ್ಕಿಲ್ಲ, ಅದು ನಾನೇ ಆಗ್ಬೇಕು ಅದಕ್ಕೆ. ಅಡ್ಡ ಸೈಡಿ ಅದು ನೀರಿನ ಇಲ್ಲಿ ಅದು ಮಾತ್ರ ತಿಂದಲ್ಲ ಒಂದು 50 ನಿಂದೆ ಕೊಚ್ಚಿದ ಇನ್ನು ಚಾಕು ತಂದೆ ಚಾಕು ಬೇಕು ಚಾಕು ಸಹ ಬೇಕು ಹಾಕೋ ಚಾಕುದ ಯಾನು ದಾಯ ಗೊತ್ತುಂಡ ಎನ್ನ ಅಜ್ಜಿನ ನೆನಪ ಅಂದು ಪನ್ನೆ ದುಂಬು ಮಾತ ಅಜ್ಜಿ ದಾದ ಮನ್ಪುದನ ಅಜ್ಜಿ ಅದಿಪ್ಪು ಚಿಕ್ಕಮ್ಮನಕ್ಕದು ಮಾತ ಎಂಕ್ ಮದಿಮಾಯಿ ಬುಕ್ಕದ ಎಂಕ್ ನೆನಪಿಜ್ಜಿ ಎಂಕ್ ಪಂಡ ದುಂಬುದ ಅಜ್ಜಿನಕ್ಕಲು ಮತ್ತು ಎನ್ನ ಅಜ್ಜಿ ಅದಿಪ್ಪು ಚಿಕ್ಕಮ್ಮನಕ್ಕಲು ಮತ್ತು ಇನ್ನೇನು ಕ್ಲೀನ್ ಮಾಡ್ತದ್ದು ಇಂಚ ಪಚ್ಚಲು ಮತ್ತು ದೆತ್ತದು ಇಡ್ಲಿದ ಕರೆಕ್ಟ್ ಇಡುನೆ. ಎನ್ನ ಅಜ್ಜಿ ಆರು ಶೀತ ಹಾಕೊಂಡು ಜ್ವರ ಬರ್ಕೊಂಡು ಜೋಕ್ಲೆಗೆನ್ನು ಪಂಡದು ಇಡ್ಲಿದ ಕರೆಕ್ಟ್ ಐನು ಬೇಯ್ಪದ ಇಡುನೆ ಎಂಕ್ಲೆಗೆ ಜೋಕ್ಲೆಗೆ ಪಂಡದು. ಎಂಕ್ ಕಿರಣ ಅರಿನಕ್ಷಿ ಅಶ್ವಿನಿ ಅಕ್ಕಳು ಮಾತೆಲ್ಲ ಬೋಡದು ಇಂದು ಎಂಕ್ಲೆಗೆ ಆತ ಇಷ್ಟ ಆಗ್ತದೆ ಬೇಯ್ಪಾಯಿನ ಮಂಡ ಬೇಯ್ಪಾಯಿ ಇಟ್ಟಿಗೆ ಐನ ಟೇಸ್ಟ್ ಚೇಂಜ್ ಆಪುನದ ಇದು ಇದು ತಿನ್ಪುನ ಗೊತ್ತುಂಡ ಇಲ್ಲಿ ಪುನಗ ಕ್ಯಾರಿಜ್ಜಿ ಒಂಜಿ 2 ಪಚ್ಚಲಾಗ್ತದೆ ಅರ್ಧ ಪೆಲಕಾಯಿ ತಿಂದ ಎಂಕ್ಲೆ ಆತ ಇಷ್ಟ ಅವನಿರ್ತಾನೆ. ಇದನ್ನು ಮುಟ್ಟಬೇಡ ಈಗ ಹಚ್ಚಿದಂತೆ ಏನು ಮಾಡೋದು ಅದಕ್ಕೆ ನನಗೆ ಅದು ತಿಂದ ಅಂತ ಒಂಥರ ಇದೆ ಮಾಡಿಸಲ್ಲ ಬರಬಾರದು ಅದು ಬೀಜ ಆಡ್ಲಿಕ್ಕೆ ಉಂಟಾ ಬೀಜ ಸಾರು ಮಾಡೋಯ್ತಾ ಬಸಳೆಗೆಲ್ಲ ಹಾಕಿಕೊಳ್ಳೋದು ಸ್ವಲ್ಪ ಪೆಲಕಾಯಿ ಭಾರಿ ಎಡ್ಡೆಂಡು ಮಾತ್ರ ಕಾಯಿ ಸ್ವಲ್ಪ ಇನ್ನು ಸಣ್ಣ ಆಗಿದೆ ಇಲ್ಲ ಸರಿ ಉಂಟು ಇಷ್ಟ ಆಗೋದಿಲ್ಲ ತಲಾಮೆ ಅದಾ ಉಂಟು ಜಾಸ್ತಿ ಸಾಲಿಲ್ಲ ಸ್ವಲ್ಪ ಕಾಯ ನಾಳೆ ದಿನ ಅದು ನಾಳೆ ದಿನ ಮತ್ತೆ ಅದನ್ನು ಈಗ ಕಟ್ ಮಾಡಬೇಕಂತ ಹೀಗೆ ತೆಗಿಲಿ ಅದೇನಾಗ್ತದೆ ನಮಗೆ ಟೈಮ್ ಸೇವ್ ಆಗ್ತದೆ.
ದುಂಬು ಮಾತುಂಡದ ಈ ತುಳುವ ಬೆಳಕಾಯಿ ಎಂದು ಬರ್ತವೆ ಇಂತ ತುಳುವ ಅವು ಎಡೆ ಪಾಯಸ ಎಲ್ಲ ಕಿತ್ತನ ಅವ ನಮ್ಮ ಪಾಯಸದಾಗಿ ನಾನು ಏನು ಜಗಿಲಿಕ್ಕಿಲ್ಲ ಬಾಯಿ ಹಾಕಿದ್ರೆ ನುಂಗಿ ಹೋಗ್ತದೆ ಒಂಥರ ಲೋಳೆ ಜೆಲ್ಲಿ ಬೆಲಕಾಯಿ ಜೆಲ್ಲಿ. ಮೊನ್ನೆ ಹಲಸಿನ ಎಲೆ ಇತ್ತಲ್ಲ ಅದಕ್ಕೆ ಹೋಗ್ಬೇಕಿತ್ತು ಎಷ್ಟು ಬೆಲಕಾಯಿ ಇರ್ತದೆ ಬೆಲಕಾಯಿ ಬೆಲಕಾಯಿ ತಿಂಡಿ ಬೆಲಕಾಯ ಹಿಟ್ಟು ಬೆಲಕಾಯ ಎಲ್ಲ ಇರ್ತದೆ ಅಲ್ಲಿ ಬೆಲಕಾಯಿ ಚಾಕ್ಲೇಟ್ ಇರ್ತದಲ್ಲ ಈಗ ಕಾಣಿಸ ಎದ್ದ ಬಾಯಿ ಕೊಟ್ಟು ಇಂಚ ದೆಪ್ಪುಣ ಇಂಚ ತಿನ್ನೋಂತ ಆ ಕಾಲ ಅಪ್ಪಗ ತೂಡು ಯಾರು ಪನ್ನಗಲಿಕ್ಲೆಗ ಬಲ್ಪ ರಬ್ಬತ್ತಲ್ಲ ಹೆಜ್ಜಿ ಆನೆ ಅಜ್ಜಿ ಪುನಗ ಎನ್ನ ಅಜ್ಜಿ ತೀರ್ಬೋದು 3 ವರ್ಷ ಅಂಡು 4 ವರ್ಷ 3-4 ವರ್ಷ ಅಷ್ಟೇ ಆಂಡ್ ಆರ್ನ 5 ವರ್ಷ ಲಾಕ್ಡೌನ್ ಮಸ್ತ್ ನೆನಪುಂಡು ಕೆಲವು ಮಾತ್ರ ದುಂಬುದ ಮಾತ್ರ ಕೊಡು ಕಾಯ್ತಾ ಇದ್ದೆ ಕನಸು ನಾವು ಮೊನ್ನೆ ಹೇಳಿದಲ್ಲ ನಾವು ಸ್ವಲ್ಪ ಕಾಯ್ತಿದ್ದಿಲ್ಲ ಎಣ್ಣೆ ಸ್ವಲ್ಪ ಇದಾಗಿದೆ ಪರ್ಸೆಂಟ್ ಸ್ವಲ್ಪ ಕಷ್ಟದಾಗ ಅಥವಾ ಪಂಚೇರಿ ಯಾವುದು ಆ ಬೀಜದಲ್ಲಿ ಅಲ್ವಾ ಅದು ಮೊಳಕೆ ಬರೋದು ಕಪ್ಪು ಕಪ್ಪು ಎಂತ ಕಪ್ಪು ಕಪ್ಪು ಎಲ್ಲಿ ಇದು ಅದು ಮೇಣ ಏನ ಮೇಣ ಕೂಡ ಎಂತ ಬಂತು ದೊಡ್ಡ ಹೇಳಿಲ್ಲ ದೊಡ್ಡ ಆಯಿತು ದೋಸೆ ಮನ್ಪೊಡು ಇಡ್ಲಿ ಮನ್ಪೊಡು ಇಂದಿಟ್ಟು ಬೊಕ್ಕ ಕೆಲವು ಮತ್ತು ಫುಡ್ ಮನ್ಪೊಡು ಇಂಟು ಹೊರಟು ತೆಗಿತಿದ್ದಲ್ಲ ನೋಡಿ ನಮ್ಮ ಕಾಲೇಜಿನ ಹತ್ರ ಒಂದು ಮರ ಉಂಟು ಅದು ಎಷ್ಟು ಕಲಿತು ಕೊಯ್ಯುದಿಲ್ಲ ಅಂತ ಹೌದಲ್ಲ ಅದನ್ನೇ ಗೊತ್ತಾಗೋದು ಇದನ್ನು ಇಲ್ಲಿಂದ ಇಲ್ಲಿ ತರಲಿಕ್ಕೆ ಜನಗೆ ಇತ್ತು ದೊಡ್ಡ ವೀಡಿಯೋ ಮಾಡಲಿಕ್ಕೆ ಬರ್ತಾರೆ ನಾನು ಹೀಗೆ ಎತ್ತಿಕೊಂಡು ಬಂದು ಶಕ್ತಿಮಾನ್ ಬರ್ತ್ಡೇ ಆಗ್ತಿಗೆ ಅಂತಾನೆ ಹೊಲಿಬೇಕಾಯ್ತು ತೊಂದರೆ ಇಲ್ಲ ಆಯ್ತಾ ಕತೆ ಕಡಿ ಅದನ್ನ ಗೋಣಿಗೆ ಅಂಟಿಸ್ಬೇಡ ಕೊಟ್ಟಿಯವರು ಉಂಟಲ್ಲ ಗೋಣಿಗಳೆಲ್ಲ ಕೊಟ್ಟಿಯವರು ಅದು ಶಿವಪಾರ್ವತಿ ಅದಲ್ಲ ಹೌದು ಕೋಟಿಯವರು ಕೊಟ್ಟಿಯವರು ಅಲ್ಲಿ ನಳದಲ್ಲೆಲ್ಲ ನೀರು ರಾಜನು ರಾಣಿ ಸೇರಿದರಮ್ಮ ಮಣ್ಣಿನ ದೋಣಿ ಏರಿದರಮ್ಮ ಅಲ್ಲಿ ಏನು ರೂಮ್ ಸ್ವಂತ ವಿವೇಕಾನಂದದಲ್ಲಿ ನಿನಗೆ ಸೆಲೆಕ್ಟ್ ಆಗಲಿಲ್ಲ ಅಂತ ಹೇಳುದು ನಾನು ನೋಡಿ ಹಾರಿಸಿದುಂಟಾ ಹಾರಿಸಿದ್ದು ನೋಡೋದ್ರಲ್ಲಿ ಕಳಿಸಿದ್ದಾರೆ ನಾನಿಂದ ನೋಡಿದ್ದು ನೋಡೋದ್ರಲ್ಲಿ ಹಾರಿಸಿದು ನಮ್ಮದಿಂದ ಸ್ವಲ್ಪ ಕಮ್ಮಿ ಉಂಟು ಅವಳೆಲ್ಲ ಬಸ್ ಮಾಡಿ ನಾವು ಯಾವ ಥರ ಲಾಸ್ಟ್ ಇರೋದು
ಇದನ್ನು ಮಮ್ಮಿಯ ಕಳಿಸಿದ ಮೇಲೆ ಹೋಗಿದೆ ಸೋಪು ನೀರು ತುಂಬ ಉಂಟು ನೀರಿಲ್ಲ. ಇದೊಂಥರ ಬೇರೆ ಟೇಸ್ಟ್ ಅಂತ ಮೊನ್ನೆ ನಾನು ತಗೊಂಡೆ ಬಂದಾಗ ಅದು ಸ್ವಲ್ಪ ಒಳ್ಳೆ ಜಾತಿದು. ಚಂದ ಅಲ್ಲ ಬೆಳಕಾಯಿ. ನಮಗೆ ಆಸೆ ಗೊತ್ತುಂಟಾ ದೋಸೆ ಕಮ್ಮಿ ಸೀಸನ್ ಅಂತ ಜನ ಸೀಸನ್ ಮುಗಿಂಡೆ ಮಕ್ಕಳನ್ನ ತಿಕ್ಕುದು ಬೆಳಕಾಯಿ. ಇದು ನಮ್ಮೂರು ಜಾಸ್ತಿ ಬೇಕಲ್ಲ ಬೆಳಕಾಯಿ. ಬ್ಯಾಂಗ್ಳೂರಲ್ಲೆಲ್ಲ 250-300 ರೂಪಾಯಿ. 500 ಮೈಸೂರವರಿಗೆಲ್ಲ ಅಲ್ಲಿ ಬರ್ತಾ ಇದ್ರು ಮೊನ್ನೆ ಮಾಡಿಕೊಂಡು ಇಲ್ಲ ಬೆಳಕಾಯಿ ಬರಲಿಲ್ಲ. ಬೆಳಕಾಯಿ ಹಲಸಿನ ಹಣ್ಣು ಬೆಳಕಾಯಿ ಚಂದ ಅಂತ ಬೆಳಕಾಯಿ ಯಾಕೆ ಮುಗುಳಿಜ ಕನ್ನಡದೊಟ್ಟಿಗೆ ಪರಂಗಿಕಾಯಿ ಕನ್ನಡದೊಟ್ಟಿಗೆ ತುಳು ಕನ್ಪುಳ ಬೆಳಕಾಯಿ ಕಂಡಿ ಕಂಡಿ ಕಂಡಿಯಲ್ಲಿ ಕಿಟಕಿ ಎತ್ತು ಕಂಡಿ ಮತ್ತೆ ದೋರ್ಕಾಡ್ಲೆ ತಿನ್ನೋದಾಗ್ತದೆ ಮನಸ್ಸು ಅವರಿಗಿಲ್ಲ. ಬೆಳಕಾಯಿ ಯಾಕೆ ನೀಚೆ ಈ ಫುಲ್ಲು ಬ್ಲಾಗ್ಡ್ ಎಂಕ್ಲು ಬೆಳಕಾಯಿನ ಕ್ಲೀನ್ ಮಾಡ್ಪುಣ ಬೆಳಕಾಯಿನ ಸಜ್ಜು ಮಾಡ್ಪುಣವೇ ಬರ್ಕೊಂಡು ಈ ಬ್ಲಾಗ್ ನಿಮಗೆ ಇಷ್ಟ ಆದ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಕಾಮೆಂಟ್ ಸೆಕ್ಷನ್ ಪನ್ನೆ ನಿಮಗೆ ಎಂಚಾದಂತ ಪಂಡದು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಪಾಡ್ನಂಚಿನ ಹೊಸ ಇಂಚಿನವೇ ಆದಿತ್ತು ಬ್ಲಾಗ್ ಬರ್ಬೋದು. ಇಂಚನೆ ಸಪೋರ್ಟ್ ಮಾಡ್ಕೊಂಡಿಪ್ಪುಡೆ ಲಾಸ್ಟ್ ಮುಟ್ಟಡ ತೂಳೆ ಅಂತ ಇದು ಇದಾಗಿದೆ ಬೆಳೆದಿದಂದರೆ ಅದರ ಬೀಜದಲ್ಲಿ ಮೊಳಕೆ ಬಂದಿದೆ ನೋಡಿ ಗಿಡ ಮಾಡೋಣ ಬೆಳೆದಿದೆ ಅಂತ ಅರ್ಥ. ಅಜ್ಜಗೆ ಅದಾದ್ರ ಬೀಜದ್ದು ಆ ಮೊಳಕೆ ತಿನ್ನುವಾಗ ಒಂಥರ ಆಗ್ತದೆ ಅಂತ ಒಂಥರ ಸ್ಮೆಲ್ ಒಂಥರ ಚೇಂಜ್. ನೀನು ಅವ್ರ ಹತ್ರ ಎಷ್ಟು ಇನ್ನು ಸಾವಿರ ನೋಡ್ಕೊಂಡ್ಬೇಕು ಬೇಡ ಅದು ಸಾಕು ಸಜ್ಜಿ ಮಾಡಿದ್ದಾರೆ ನನಗೀಗ ಈಗ ನಮ್ಮ ಒಂದು 2-3 ಇರ್ತಾ ಇದ್ರೆ ನೋಡಬೇಕಾದ್ರೆ ನೋಡಿ ನೆಲಕ್ಕೆ ಕಾಣಿಸ್ತಾರ. ನಾನು ವಿದ್ಯೆಯನ್ನು ಪಟ್ಟ ಕಲಿಸ್ತೀನಿ ಅವಳಿಂದ ನನಗೆ ಕಲಿಸಿ ನಿನ್ನ ಬರುತ್ತೀನಿ ಎಲ್ಲ ಕಲಿಸು ನಮ್ಮನೆಲ್ಲ ಕಲಿಸ್ಲಿಕ್ಕೆ ನಾಶಿ ಆಗ್ಬೋದಲ್ಲ. ಹೌದು ಈಗ ಕಲಿತು ಲಟ್ಟಿಸ್ಬೇಡ ಮೈಗೆ ಎಷ್ಟು ಹೇಗಂತ ಮಾಡ್ತಾನೆ ಸ್ವಲ್ಪ ಕಮ್ಮಿ ಆದಲ್ಲ ನಿಂತಿದ್ದು ಅಷ್ಟು ಹೋಗುದಾ ಅಷ್ಟೇ ಅಷ್ಟು ಹೋಗ್ತುಂಟು ಇದು ಹಾಗೆ ಓದ್ತೈತಿ ಓಡೆ ಕುಚ್ಚೆ ಹೋಗಿದೆ ಏರು ಬರ್ತೀವಿ ನಾವು ಏರು ಬರ್ತೀವಿ ನಾವು ನೀನಿದು ವಾಸನೆ ಮಾಡ್ತಾ ಉಂಟು ನಿಮಗೆ ಬುಲ್ಲ ಡೆಂಜಿ ತರಬೇಕು ಹೋಗುಲ್ಲ ಬುಲ್ಲರ ಬಿಲ್ಲ ಬುಲ್ಲರ ಬಿಲ್ಲ ಬುಲ್ಲ 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 ಎನ್ನಲೆ ಕೈ ತಿಂತಾರೆ ಕಾಮೆಂಟ್ ಮಂತ್ ಪಲ್ಲೆ ನಿಕ್ಕಳು ಅಂತಲೇ ಮುಳು ಕ್ಲೀನ್ ಮಂತಂದೆ
ಬೊಕ್ಕದಾದ ಗೊತ್ತುಂಡ ಇಂದು ಬೆಳಕೈದ ಟೈಮುಡು ಬೆಳಕೈ ತಿನ್ನೋಡು ಓಕೆ ಒತ್ತೊನ್ನು ಆಂಡ ಒಂದು ಕೋಲ್ಡ್ ಆಪುಂಡು ನನ್ನ ಜಾಸ್ತಿ ಬರ್ಸ ಬಣ್ಣಗ ಜಾಸ್ತಿ ತಿಂಡ್ರ ಬಲ್ಲಿ ತಿಂದೆಟ್ಟಿಗೆ ಬೇಗ ಕೋಲ್ಡ್ ಆಪುಂಡು ಜ್ವರ ಬರ್ಕೊಂಡು ಒಂದು ಇತ್ತೆ ಪರ್ಂದನಾತೆ ಅದಾ ಪರ್ಂದೇಲು ಕೋಡೆ ಕಾಯಿತ್ತಲು ಅಂಚಾದೀನಿ ಅನ್ನ ಕ್ಲೀನ್ ಮಾಡ್ಕೊಂಡು ದಯಪಂಡ ನನ್ನ ಎಲ್ಲ ಇದು ಜಾಸ್ತಿ ಪರ್ಂದನಾತೆ ಎಡ್ಡೆ ಹಾಪಿಸಿ ಬೆಳಕಾಯಿ ಅವು ಕಡ್ಡೆನೆ ಮನ್ಕೊಡತ್ತೆ ತಿನ್ನಿಯರ ಹಾಪಿಸಿ ಪಚ್ಚಿಲು ಜಾಸ್ತಿ ಪರ್ಂದೆಟ್ಟಿಗೆ ಒಂದು ಅದಾ ಪರ್ಂದಿಗೆ ಅಂಚ ಬುಕ್ಕ ಎಲ್ಲೆಲ್ಲಿ ಜೋಕ್ಲೆ ಮತ್ತು ಕೊರ್ಪುಣ ಇತ್ತಲ್ಲ ಬೆಳಕಾಯಿ ಚೂರು ಇನ್ನೇನು ಕ್ಲೀನ್ ಮಂತಿಗೆ ಇಂಚ ದೆತ್ತದು ಇನ್ನೇನು ಪಚ್ಚಿನ ಸೋಕುಡು ದೆತ್ತದು ಇನ್ನೇನು ಬೇಯ್ಪದು ಕೊರಡು ಜೋಕ್ಲೆಗೆ ಅವಾಗ ಆತು ಕೋಲ್ಡ್ ಆಪಿಸಿ ಈಜಂಡ ಅಡ್ಡೆ ಮೀನೆ ಮಂತದ್ದು ಕೊರಡು ಗಟ್ಟಿ ಮನ್ಕೊಡು ಬೆಳಕಾಯಿದ ಬೊಕ್ಕ ದೋಸೆ ಮಾತ ಮನ್ಪ ಬೊಕ್ಕ ಎಣ್ಣೆಡೆ ಕಾಯ್ಪುನ ಅಡ್ಡೆನ ಒಂದು ತಿಂಡಿ ಮಂತರ ಹಾಕೊಂಡು ಟೈಮ್ ಇತ್ತನ ಮಂತರ ಹಾಕೊಂಡು ದುಂಬು ಮತ್ತು ಇಲ್ಲಲ್ಲಿ ಪುನಃ ಮಂತೊಂದಿತ್ತೆ ಇತ್ತು ಶಾಪ್ ವರ್ಕನ್ನು ಬಂದದ್ದು ಅವುಗಳು ಒಂದಿಚ್ಚಿ ಮತ್ತು ದೋಸೆ ಬೊಕ್ಕ ಅಂದು ಬೇತೆ ಅಡ್ಡೆ ಮಾತ ಮನ್ಕೊಡಿ ಮಾರ್ನಿಂಗ್ ಮನ್ಕೊಡಿ ಅವು ನಾಳೆ ದೋಸೆ ಮಾಡ್ತೀನಿ ತುಪ್ಪ ಎಲ್ಲ ಹಾಕಿ ಬೊಕ್ಕ ದೋಸೆಗೆ ತುಪ್ಪ ಬರ್ತೀನಿ ನೋಡು ಸೂಪರ್ ಟೇಸ್ಟ್ ದೋಸೆಗೆ ಚಟ್ನಿ ಹಾಕಿ ತಿನ್ಲಿಕ್ಕೆ ಆಗ್ತದಾ? ಅದು ಸ್ವೀಟ್ ಅಲ್ಲ ಅದೇ ಒಬ್ಬ ತಂದಾಯ್ತು ಅಂದರೆ ಜಾಸ್ತಿ ಸ್ವೀಟ್ ಆಗುದಿಲ್ಲ ಇಲ್ಲ ದೋಸೆ ದಪ್ಪ ಇಷ್ಟ ದೋಸೆ ಜೇನುತುಪ್ಪ ಗಿಡದಲ್ಲಿ ದೋಸೆ ತಂದ ತಿನ್ನ ಸ್ವೀಟ್ ತಿಂತಿದ್ದಾರೆ ಕೆಲವು ಮಕ್ಕಳಾಗೆ ಕೆಲವು ಮಕ್ಕಳಿಗೆ ಖಾರಕ್ಕೆ ಸ್ವೀಟ್ ಇದು ಬೇಕು ಜೇನುತುಪ್ಪ ಹಚ್ಚಿ ತಿಂತಾರೆ ಕೆಲವು ಮಕ್ಕಳಿಗೆ ಖಾರಕ್ಕೆ ತುಪ್ಪ ಹಾಕಿ ತಿಂತಾರೆ ಹಾಗೆಲ್ಲ ಮಾಡ್ತಾರೆ ಅಂದರೆ ಅವರವರ ಟೇಸ್ಟಿಗೆ ಅನುಗುಣ ಹೇಗೆ ಅವ್ರಿಗೆ ಇಷ್ಟ ಆಗ್ತದೆ ಹಾಗೆ ಆ ಕಡೆ ಚಪಾತಿ ರೋಲ್ ಮಾಡಿ ತುಪ್ಪ ಹಾಕಿ ಸಕ್ಕರೆ ಹಾಕಿ ಫ್ಲವರ್ ಮಾಡಿ ಕೂತಿದ್ದು ಅದು ನಾನು ಮಾಡಿ ಕೊಡ್ತಿದ್ದೆ ಅವರಿಗೆ ಅಂತ ಗೊತ್ತು ಬೆಳಕಾಯಿ ಫಲ ನಮ್ಮ ವರ್ಷಲ ಕ್ಲೀನ್ ಮನ್ಪುನಾಗ ಇಂಚ ಮನ್ಪುನಾಗ ನಮ್ಮ ಹಿರಿಯಾಕ ನೆನಪಾಕೊಂಡು ಅಜ್ಜಿ ಆದಿಪ್ಪು ಅಜ್ಜರ ಆದಿಪ್ಪು ಇವತ್ತು ಪ್ರೀತಿ ಡಿಂಪ್ಲೆ ಕೊರಂತೇಳಿ ಎಂಕ್ಲು ಆ ಜಾಗಡಿತ್ತ ಎಂಕ್ಲ ಜಾಗಡು ಅಜ್ಜಿ ಅಜ್ಜ ಚಿಕ್ಕಮ್ಮ ಅಂಚ ಇತ್ತೇಳಿ ಆ ಜಾಗಡು ಎಂಕ್ಲಿತ್ತ ಅಂಡ ಅಪ್ಪಗೆ ಎಂಕ್ಲು ಮತ್ತೊಂದದ ಒಂದು ಇಂಚ ಮುಂದೇನು ಮಾತ ಮುಟ್ಟೊಂದಿಜ್ಜದು ಮಾಯಣ ಹಾಕೊಂಡು ಕೈ ಅಂಟುಂಡು ಬಂದದು ಮುಟ್ಟೆಲ್ಲ ನಿಜ್ಜಿ ಅಂಡ ಕೈ ಆವತ್ತು ಸೂಕ್ಷ್ಮವಾದ ನಮ್ಮ ಇತ್ತು ಇಂತ ಒಯ್ಕನ ಪಾತ್ರೆಗೆ ಪಾರ್ದಿ ಎಟ್ಟಿಗೆ ಐದು ನೀಟಾದಿತ್ತು ಒಂದು ನಮ್ಮ ತಿಂಪು ನಿಂಬೆ ತೊಲೆ ನಿಂಬೆ ಕೊಟ್ಟಲು ಇಂಕ ಹೆಲ್ಪ್ ಮಾಡ್ತೀವಿ ಹಾಂ ತೆಕ್ಕಳ ಅಂಡ ದುಂಬುದಲ್ಲ ಕೈ ಇತ್ತದ ಜೋಕು ತಿನ್ಪಿಚರು ಮಾತ್ರ ಇಕ್ಕಡೆ ಮಸ್ತ್ ಡಿಫ್ರೆನ್ಸ್ ಉಂಟು ದುಂಬುದ ಜೋಕ್ಲೆಗಳ ಇತ್ತದ ಜೋಕ್ಲೆಗಳ ದುಂಬೆಂಗ್ಳಲ್ಲಿ ಪುನಃ ಮಸ್ತ್ ಗಮ್ಮತ್ತಿನ ಕುಕ್ಕುನು ಮತ್ತು ತಿನ್ಪುನ ರೀತಿ ಮೂಳೆ ಮಾತ ಅರಿಪ್ಪುಣೆ ಕುಕ್ಕು ತಿನ್ನಾಗ ಇತ್ತೆಂಚತನ ಕುಕ್ಕುನ ನೀಟ ಅದು ಮೂಡ್ದು 5 ಸ್ಪೂನ್ ಉಡು ತಿನ್ಪುಣ ಒಡೆ ಒಡೆ ಬೇಡ ಪಂಚವರ್ಣದ ಮಣ್ಣ ಕಣ್ಣು ಹೌದಾ ಅವರು ಮಕ್ಕಳಿಗೆ ಇರ್ತದಿಲ್ಲ ಅವರು 2 ಗಂಟೆ ಫಸ್ಟ್ ಅವರಿಗೆ ಇಟ್ಟಿದ್ದಾರೆ ಮಕ್ಕಳಿಗೆ ಗೊತ್ತಿರ್ತದೆ ಫುಲ್ಲು ಕ್ಲೀನ್ ಮಾಡ್ತದ ಏಚುಂಟು ನಾನು ಅಜಪ್ಪೆರ ಯಾನೆ ಕಡ್ತುಕ ಕ್ಲೀನ್ ಅನ್ನು ಪನ್ನೊಂದುಲ್ಲ ಇಂದು ಪೆಳಕಾಯಿ ಕ್ಲೀನ್ ಮನ್ಪುಣತ್ತು ಪೆಳಕಾಯಿನ ಅಜಪ್ಪು
ಅದೆತ್ತದು ಬೆಳಕಾಯಿ ಪಚ್ಚಲು ಇದೆತ್ತದು ಒಂದು ಪಾತ್ರೆಗೆ ಪಡೋದಿಲ್ಲ. ಹ್ಞೂ ಅದಕ್ಕೆ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹಾಕುದು. ಅಜಪ್ಪುಣೆ ಬೆಳಕಾಯಿ ಅಜಪ್ಪುಣೆ ಅಂತ ಹೇಳೋದು. ಬೆಳಕಾಯಿ ಕಟ್ ಮಾಡ್ಪುಣೆ ನಾಳೆಲ್ಲ ಮಾರಿ ಆಯ್ತಾ ಬೆಳಕಾಯಿ ಬೆಳಕಾಯಿ ಮಾಡ್ಪುಣೆ. ಮೂರುಣೆ. ಹಾಂ ಮೂರುಣೆ ಬೆಳಕಾಯಿ ಮೂರು ಒಂದುಲ್ಲ. ಈಗ ಬರ್ತಿದೆ ನನಗೆ ಸುಮಾರಿಗೆ ಉಂಟು. ನನಗೆ ಐದುವರೆಗೆ ಎದ್ದೆಲ್ಲೂ ಹೋಗುದಿತ್ತ. ಮೊದಲು 5ವರೆಗೆ ಎದ್ದಿದ್ದೆ ಅಲ್ಲಿ ನಿದ್ದೆ ಬರುದು. ಅಷ್ಟೇ ಅದು ಮಕ್ಕಳು ಇದು ಒಂದು ಇದು ಮಗ ಒಂದು ಬಟ್ಟಲ್ ಥರ ಇದ್ರ ಬೀಜ ಫುಲ್ ಇದ್ದದ್ದು ಮಾತ್ರ ಇರ್ತದೆ ಪದಾರ್ಥ ಹೊಲ್ದಿದ್ದು ಹಾಕೊಂಬಿಟ್ಟ ಫ್ರಿಜ್ ನೋಡ ಆಗ್ತದೆ. ಆಗ್ತೀಯಲ್ಲ ಅದ ಮಾರೆ ಕೈ ಇತ್ತೆ ಅಲ್ಲ ಮಾರೆ ಹೋಗ್ತಾ ಇತ್ತು. ಇದಕ್ಕೆ ಫುಲ್ಲ ಮೊಳಕೆ ಬಂದಿದೆ ಹಾಳು ಅದೆಂತ ಫಸ್ಟ್ ಸ್ವಲ್ಪ ಎಣ್ಣೆ ಎಣ್ಣೆ ಇದು ಮಾಡಿ ಸೋಪ್ ಹಾಕಿಕೊಳ್ಬೇಕು. ಆಂಡ್ ತುಲೆ ವೇಸ್ಟ್ ದಕ್ಕಿ ದಕ್ಕ ನೀರು ಹಾಕಿದೆ ನೋಡಿ.